ನೂರಾರು ಹಿಂದೂಗಳು ಶನಿವಾರ ತಳಕು ಗ್ರಾಮದ ತರಾಸು ಸರ್ಕಲ್ನಿಂದ ಬೃಹತ್ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಸಾಗಿ ಬಂದು ಶ್ರೀ ಆಂಜನೇಯ ಸ್ವಾಮಿ ದೇವರಿಗೆ ಪೂಜೆ ಸಲ್ಲಿಸಿದರು. ಶೋಭಾಯಾತ್ರೆಯಲ್ಲಿ ಭಾರತ ಮಾತೆಯ ಭಾವಚಿತ್ರಕ್ಕೆ ವಿಶೇಷ ಅಲಂಕಾರ, ಹಿಂದೂ ಸಂಸ್ಕೃತಿಯ ಹಾಡಿಗೆ ನೂರಾರು ಯುವಕರು ಕುಣಿದು ಕುಪ್ಪಳಿಸುತ್ತಾ ವಾಲ್ಮೀಕಿ ಮೈದಾನಕ್ಕೆ ತೆರಳಿದ್ದರು. ಹಿಂದೂ ಸಂಗಮ ಆಯೋಜನಾ ಸಮಿತಿ ತರಾಸು ವೆಂಕಣ್ಣಯ್ಯ ವೇದಿಕೆಯಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಧ್ಯಕ್ಷ ಅಜ್ಜಪ್ಪ ಮಾತನಾಡಿದರು. ಭಾರತೀಯ ಸನಾತನ ಧರ್ಮದಲ್ಲಿ ಹಿಂದೂ ಸಂಸ್ಕೃತಿಗೆ ತನ್ನದೇ ಆದ ಇತಿಹಾಸವಿದೆ. ಭಾರತ ಮಾತೆಯ ಮಡಿಲಲ್ಲಿ ಹುಟ್ಟಿದ ನಾವು ಹಿಂದೂ, ನಾವೆಲ್ಲ ಒಂದೇ ಎಂಬ ಘೋಷ ವಾಕ್ಯವನ್ನು ಹೇಳುವ ಮೂಲಕ ಹಿಂದೂ ಸಂಸ್ಕೃತಿಯ ಉಳಿವಿಗೆ ತಾವೆಲ್ಲರೂ ಕೈ ಜೋಡಿಸುವಂತೆ ಮನವಿ ಮಾಡಿದರು. ಆಶೀರ್ವಚನ ಶ್ರೀ ಶ್ರೀ ದೇನಾ ಭಗತ್ ಸ್ವಾಮೀಜಿ ರೇಕಲ್ಗೆರೆ, ಮುಖ್ಯ ವಕ್ತಾರರು ಪ್ರಕಾಶ್ ಅರ್ನಹಳ್ಳಿ ಶಿವಮೊಗ್ಗ ವಿಭಾಗ ಶರೀರ ಪ್ರಮುಖ. ಕಾರ್ಯಕ್ರಮದಲ್ಲಿ ಹಿಂದೂ ಬಂಧುಗಳಾದ ನಿವೃತ್ತ ಸೈನಿಕ ವಲಸೆ ವೀರಭದ್ರಪ್ಪ, ಚನ್ನಗಾನಹಳ್ಳಿ ಮಲ್ಲೇಶ್, ಹುನ್ನೂರು ಗೋವಿಂದಪ್ಪ, ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ, ಇ ರಾಮರೆಡ್ಡಿ, ಪಾಪೇಶ್ ನಾಯಕ್, ರವಿಕುಮಾರ್, ಎಚ್ ವಿ ಪ್ರಕಾಶ್, ಸೋಮು ಚಿತ್ರದುರ್ಗ, ಸಮಸ್ತ ತಳಕು ಹೋಬಳಿಯ ಹಿಂದೂ ಬಂಧುಗಳು ಹಾಗೂ ಗ್ರಾಮಸ್ಥರು ಇದ್ದರು. ಭಾರತ್ ಮಾತಾ ಕಿ ಜೈ. ಅನ್ನಗಿಲ್ವಾ? ವಂದೇ ಮಾತರಂ. ದಯಾಮಿನಿ ಪುಲ್ಲಕುಸುಮಿತ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಗದಾ ಮಾತರಂ ವಂದೇ ಮಾತರಂ. ಧೃತ ಕರ ಕರವಾಯೆ ಅಬಲಾಕೆ ನಮಾಯೆ ತೋ ಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ. ಈ ಕಾರ್ಯಕ್ರಮದಲ್ಲಿ ಯಾವ ಕಾರಣಕ್ಕೋಸ್ಕರ ಸೇರಿದ್ದೀವಿ ಅಂತೇಳಿ ಸಾಕಷ್ಟು ಜನಕ್ಕೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಒಂದು ಹಿಂದೂಗಳನ್ನು ಒಗ್ಗೂಡಿಸ್ಲಿಕ್ಕೆ, ಹಿಂದೂ ಪದ್ಧತಿಯನ್ನು ಜಾಗೃತಿಗೊಳಿಸಲಿಕ್ಕೆ, ಹಿಂದೂಗಳಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವು ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರ್ತಕ್ಕಂತಹದ್ದು. ಹಿಂದೂ ಎಂದರೆ ಏನು ಅಂತ ಸಾಕಷ್ಟು ಜನ ತಪ್ಪಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹಿಂದೂ ಅನ್ನೋದು ಅದು ಇತ್ತೀಚಿನ ಶಬ್ದ ಅಲ್ಲ, ಸುಮಾರು ಯುಗಾಂತರಗಳಿಂದ ಬಂದಿರತಕ್ಕಂಥ ಶಬ್ದ ಅದು, ಆ ಪದ ಅದು. ಹಿಂದೂ ಅಂದರೆ ಒಂದು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡೋಂಥವನು ಹಿಂದೂ, ಒಂದು ಹಿರಿಯರಿಗೆ ಗೌರವ ಕೊಡ್ತಕ್ಕಂತಹದ್ದು, ಕಿರಿಯರನ್ನು ಪ್ರೀತಿಯಿಂದ ಕಾಣ್ತಕ್ಕಂತಹದ್ದು, ಸಮಾಜಕ್ಕೆ ದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಗೌರವದಿಂದ ಕಾಣ್ತಕ್ಕಂತಹದ್ದು ಅದು ಹಿಂದೂ ಪದ್ಧತಿ. ಒಂದು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದಾರಿ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾರ್ಗ. ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಒಬ್ಬ ಪ್ರಶ್ನೆ ಮಾಡಿದ್ದಕ್ಕೆ ಅವನಿಗೆ ಒಂದು ಸರಿಯಾದ ಉತ್ತರವನ್ನೇ ಕೊಟ್ಟಿದೆ. ಹಿಂದೂ ಎನ್ನುವುದು ಅದೊಂದು ಧರ್ಮನೇ ಅಲ್ಲ, ಅದೊಂದು ಜೀವನದ ಪದ್ಧತಿ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗ, ಜೀವನದ ಒಂದು ಕ್ರಮ ಅಂತೇಳಿ ಸುಪ್ರೀಂ ಕೋರ್ಟೇ ತೀರ್ಪು ಕೊಟ್ಟಿದೆ. ಇದು ಹಿಂದೂ ಅಂದರೆ. ನೋವಿನಲ್ಲಿರ್ತಕ್ಕಂಥವರಿಗೆ ಸ್ಪಂದಿಸುವಂತಹದ್ದು ಧರ್ಮ. ಇದು ಧರ್ಮ, ಇದು ಧರ್ಮ, ಇದು ಆದಿ ಧರ್ಮ, ಇದು ಸನಾತನ ಧರ್ಮ. ಇದು ನಮ್ಮ ಹಿರಿಯರು ನಮಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಕ್ರಮಗಳನ್ನು ನಮಗೆ ಕಲಿಸಿಕೊಟ್ಟಿರೋಂತಹದ್ದು ಧರ್ಮ. ಪ್ರತಿದಿನವೂ ನಾವು ಆ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮನ್ನು ತಂದೆ ಬೇಕು ಬೇಡ ಎಲ್ಲವುಗಳನ್ನು ಕಲಿಸಿಕೊಡ್ತಕ್ಕಂಥವನು ತಂದೆ. ನಮ್ಗೇನು ಬೇಕು ಅಂತೇಳಿ ತಾನೇ ಅರ್ಥ ಮಾಡ್ಕೊಂಡು ಕೊಡಿಸ್ತಕ್ಕಂಥದ್ದು ಅದು ತಂದೆಯ ಕರ್ತವ್ಯ. ಆ ಕರ್ತವ್ಯನ ನಾವು ಧರ್ಮ ಅಂತ ಹೇಳ್ತೀವಿ. ತಾಯಿ ಮಗುವಿಗೆ ಲಾಲನೆ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ತಾಯಿ.